ನಮಸ್ಕಾರ ನಮಸ್ಕಾರ. ಇದು ಶಂಕರ ಮಠದ ಪಾರ್ಕು, ಆವಣಿ ಶೃಂಗೇರಿ ಶಂಕರ ಮಠದ ಎದುರುಗಡೆ ಪಾರ್ಕು. ಇಲ್ಲಿ ಇದು ಸೀನಿಯರ್ ಸಿಟಿಸನ್ನು ಲಾಫ್ಟರ್ ಕ್ಲಬ್ಗೆ ಮಾಡಿಸ್ಕೊಂಡಿರುವ ಒಂದು 100-200 ಜನ ಸೇರುವಂತಹ ಒಂದು ಓಪನ್ ಆಡಿಟೋರಿಯಂ. ಎಲ್ಲ ಕಡೆಯೂ ಮಾಡಿಕೊಟ್ಟಿದ್ದಾರೆ. ಚಿಂತನವನ್ನು ಪ್ರಾರಂಭಿಸುತ್ತಿದ್ದೇನೆ. ನವರಾತ್ರಿಯ ಹಬ್ಬದ ಎಲ್ಲ ಮುಗೀತು, ಗಲಾಟೆಗಳು, ದಸರಾದ ಮುಗೀತು, ದೀಪಾವಳಿದು ಮುಗೀತು. ಈಗ ಪ್ರಾರಂಭ ಮಾಡ್ತಾಯಿದ್ದೇನೆ. ಯಾಕೆಂದರೆ ಜೀವನದಲ್ಲಿ ಒಂದು ಆ್ಯಕ್ಟಿವಿಟಿ ಇಟ್ಕೊಂಡಿರಬೇಕು. ನೀವು ಕೇಳ್ತಿರಬೇಕು. ಯಾಕೆಂತಂದರೆ ದ ನಾಲೆಡ್ಜ್ ಇಸ್ ಸೋ ವಾಸ್ಟ್, ಇಟ್ ಇಸ್ ನಾಟ್ ಮೈನ್, ಇಟ್ಸ್ ಅ ಯೂನಿವರ್ಸಲ್ ಟ್ರೂತ್. ಇವತ್ತು ಧಾ ಬಗ್ಗೆ ಹೇಳ್ತೀನಿ. ಏನು ಧಾ? ದೇವತೆಗಳು ದಾನವರು ಅಂದರೆ ರಾಕ್ಷಸರು. ದೇವತೆಗಳು ದಾನವರು, ಮನುಷ್ಯರು ಬ್ರಹ್ಮನ ಬಳಿಗೆ ಹೋದ್ರಂತೆ. ಹೋಗಿ ಕೇಳಿದ್ರಂತೆ, ನಮಗೆ ಜೀವನದಲ್ಲಿ ಏನು ತಪ್ಪಾಗ್ತಿದೆ, ನಾವು ಉದ್ಧಾರ ಹೇಗಾಗಬೇಕು. ಅವರಿಗೆ 3 ಜನಕ್ಕೂ ದ ದ ದ ಕೈ ತೋರಿಸಿ ದ ದ ದ ಅಂತ ಹೇಳ್ತಾರೆ. ಅವರು ಏನು ಅವ್ರು ಅರ್ಥ ಮಾಡಿಕೊಂಡ ರೀತಿ, ದೇವತೆಗಳು ದಾನವಂತರಲ್ಲ, ದಾನ ಮಾಡೋಲ್ಲ. ಅವರು ಬರೀ ಹವಿಸ್ಸನ್ನು ಸ್ವೀಕರಣೆ ಮಾಡ್ತಾರೆ ಅಷ್ಟೇ. ಸಮಾಜಕ್ಕೆ ಅವರು ಕರ್ಮದೇವತೆಗಳಾಗಿದ್ದರೆ ಕರ್ಮವನ್ನು ನೋಡ್ತಾರೆ. ಸೂರ್ಯ, ಅಗ್ನಿ, ವಾಯು, ಜಲ, ಹೀಗೆ ಅಷ್ಟೇ. ದೇವತೆಗಳು ಸಾಮಾನ್ಯವಾಗಿ ದಾನಗೇನ ಮಾಡಲ್ಲ. ಅವರೊಂಥರ ಪ್ರಪಂಚವನ್ನು ಕಾಪಾಡಿಸ್ತೀವಿ ಅಷ್ಟೇ. ರಿಸೀವಿಂಗ್ ಪೂಜೆಗಳು ಪುನಸ್ಕಾರಗಳು ರಿಸೀವ್ ಮಾಡ್ತಾರೆ, ಅದನ್ನು ಜಗತ್ತನ್ನು ಕಾಪಾಡ್ತಾರೆ. ಅವ್ರು ಯಾವುದು ಇಲ್ವೋ ಅದು ದಾನ ಇಲ್ಲ. ನಾವು ದಾನವಂತರಾಗಬೇಕು ಅಂದ್ಕೊಂಡ್ರು. ಇನ್ನು ದಾನವರು ರಾಕ್ಷಸರು, ನಮ್ಮಲ್ಲಿ ದಯೆ ಇಲ್ಲ, ನಾವು ದಯಾವಂತರಾಗಬೇಕು ಅಂದ್ಕೊಂಡ್ರು. ಮನುಷ್ಯರು ಧರ್ಮ ಇಲ್ಲ. ಏಕೆಂತಂದರೆ ಯಾರಿಗೆ ಯಾವುದು ಇಲ್ವೋ ಅದನ್ನು ಪಡಿಬೇಕು ಅಂತಾರೆ. ಸೊ ಮನುಷ್ಯರು ಧರ್ಮ ಅದಕ್ಕೋಸ್ಕರ ತಾನೆ ನಮ್ಮ ಧರ್ಮಕ್ಕೆ ಮಿನಿಸ್ಟ್ರಿಶಿಪ್ ಬೇಕು, ಚೀಫ್ ಮಿನಿಸ್ಟ್ರಿಶಿಪ್ ಬೇಕು. ಮೊನ್ನೆ ಯಾರೋ ಒಬ್ಬರು ಹೇಳ್ತಿದ್ರು, ಈಗಿಲ್ಲ ಹೋಗ್ಬಿಟ್ರು, ನಾವು ವೈಸ್ ಚಾನ್ಸಲರ್ ಆಗಬೇಕು ಯೂನಿವರ್ಸಿಟಿಗೆ. ನಾವು ವೈಸ್ ಚಾನ್ಸಲರ್ ಆಗಬೇಕು ನಾವು. ಈಗ ಬಿಡಿ, ಈಗ ನಮ್ಮ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಿಂದಲೇ ಕೆಲವು ಇದಾರಲ್ಲ, ಯೋಗಿ ಆದಿತ್ಯನಾಥ್ ಅವರಲ್ಲ, ಸನ್ಯಾಸಿಗಳಿವೆ, ಅವರ ಧರ್ಮಾಚರಣೆ ರಾಜಕೀಯಕ್ಕೂ ಎಕ್ಸ್ಟೆಂಡ್ ಆಗಿದೆ. ತಪ್ಪಿಲ್ಲ, ನಾನು ತಪ್ಪು ಸರಿಗಳ ಬಗ್ಗೆ ಮಾತಾಡ್ತಿಲ್ಲ. ಅಂದರೆ ದಿ ಫೀಲ್ಡ್ ಆಫ್ ಆ್ಯಕ್ಟಿವಿಟಿ ಈಸ್ ಎಕ್ಸ್ಪ್ಯಾಂಡಿಂಗ್. ಸನ್ಯಾಸಿ ಅಂದರೆ ಸಕಲವನ್ನು ತ್ಯಾಗ ಮಾಡೋದು, ಸಕಲವನ್ನು ನ್ಯಾಸ. ಆದರೆ ಎಕ್ಸ್ಪ್ಯಾಂಡ್ ಆಗ್ತಿದೆ. ಅದು ತಪ್ಪು ಸರಿ ಅನ್ನೋ ವಿಶ್ಲೇಷಣೆ ನಾನು ಮಾಡೋಕ್ಕೆ ಹೋಗಲ್ಲ. ಮುಂದೆ ಅವರೇ ರಾಜ್ಯ ಆಳ್ಬೋದು. ಈಗ ಆಳ್ತಿರೋದವರೇ ಪ್ರಧಾನಮಂತ್ರಿಗಳು ಆಗ್ಬೋದು. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಮಿಲ್ಟ್ರಿಯವರು ಅವರೇ ಆಗ್ಬೋದು, ಯಾರಿಗೆ ಬೇಕಾದ್ರೂ ಗೊತ್ತು. ಎಲ್ಲ ಫೀಲ್ಡಲ್ಲೂ ಧರ್ಮ ಅನ್ನೋದು ಇಟ್ಸ್ ಅನ್ ಇಂಟರ್ಪ್ರಿಟೇಷನ್ ಆಗ್ತಿದೆ. ಹಾಗಾಗಿ ಮನುಷ್ಯರಿಗೆ ಧರ್ಮದ ಅಳತೆ ವ್ಯಾಪ್ತಿ ಬದಲಾಗ್ತಿದೆ. ಅವರ ಮೂಗಿನ ನೇರಿಕೆ ನಡೀತಿದೆ. ಇರಲಿ, ಈಗ 4th ಡೈಮೆನ್ಷನ್ ಬರ್ತೀನಿ. ಈ 3 ಡೈಮೆನ್ಷನು ಪೌರಾಣಿಕವಾದ್ದು. ಈಗ 4th ಡೈಮೆನ್ಷನ್ ಬರ್ತೀನಿ. ಧ ವಾಟ್ ಈಸ್ ಧ? ಇಟ್ಸ್ ಅ ನ್ಯೂ ಜನರೇಷನ್ ಧ. DHA ಧ ಅಂತ. ಏನದು? ಸಾಮಾನ್ಯವಾಗಿ ಸುಮ್ಮನೆ ಏನೇನೋ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಬದುಕೆ ಅಷ್ಟು, ಬದುಕೆ ಭಾವನಾತ್ಮಕವಾಗಿರುತ್ತೆ ಬದುಕು. ಹಾಗಾಗಿ ನಾನು ಭಾವನೆಯಿಂದ ಹೇಳ್ತಿದ್ದೀನಿ ಅಷ್ಟೇ. ಅದರಲ್ಲಿ DHA ಅಂದರೆ ಡಿಕೋಸಾ ಹೆಕ್ಸಾಂಕ್ ನಾಯ್ಕ್. ಐ ಸ್ಪೆಲ್ ಇಟ್ DA ಧ, DA CO SA ಸಾ, HEXAC HEXO NOIC ನಾಯ್ಕ್. ಡಿಕೋಸಾ ಹೆಕ್ಸಿಯೋ ನಾಯ್ಕ್ ಬೇಡ, ನಿಮಗೆ ಅದು ಸ್ಪೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ಅದೊಂದು omega-3 ಫ್ಯಾಟಿ ಆಸಿಡ್. ಅದು हमारे ब्रेन में 60% गुड है, जिसमें 97% दा है, 67% दा है. ಈ ಹುಡುಗರು ಗಲಾಟೆ ಮಾಡಿದ್ರು, ವಾಕ್ ಮಾಡ್ತಾ ಹೇಳ್ಕೊಂಡು ಹೋಗ್ತೀನಿ. ಸಾರಿ, ಐ ಕಂಟಿನ್ಯೂ. ಯಾಕೆಂತಂದರೆ ಇವಾಗ ಸ್ವಲ್ಪ ಮಕ್ಕಳುಗಳು ಗಲಾಟೆ ಮಾಡಿ ಆ್ಯಕ್ಟಿವಿಟಿ ಬರ್ತಾಯಿದೆ. ಸಂತೋಷ. ಈ ಶಿಶು ಬ್ರೈನ್ ಆರ್ಗನ್ ಕೆ ಲಿಯೆ, ವಿಕಾಸ್ ಕೆ ಲಿಯೆ ಮೂಂಗುಲಿ ಡೆವಲಪ್ ಆಗಬೇಕು ಅಂತಂದರೆ
ಈ DHA is a very ಅನಿವಾರ್ಯ ತತ್ವ. ಡಿಫಿಷಿಯನ್ಸಿ ಲೀಡ್ಸ್ ಟು ಮೆಮೊರಿ ಲಾಸ್, ಅಲ್ಝೈಮರ್ ಬರುತ್ತೆ, ಪಾರ್ಕಿನ್ಸನ್ ಬರುತ್ತೆ, ಡೆಮೆನ್ಷಿಯಾ ಬರುತ್ತೆ. ಮನುಷ್ಯನಿಗೆ ಸ್ಟ್ರೆಸ್ ಆಗಬೇಕು ಅಂತಂತಂದರೆ ಇವೆಲ್ಲ ವೆರಿ ಎಸೆನ್ಷಿಯಲ್ ಸತ್ವ ಅಂತ. ಇದನ್ನು ಎನ್ಸೈನ್ಸ್ ಅಂದ್ಕಿಂತ ನಾವು ಒಂಥರ ಇದೊಂದು ಒಮೆಗಾ ಅಂತ ಅಂದ್ಬಿಡ್ತೀವಿ ಅದು. ಹಾಗಾಗಿ ಈ ಬ್ರೈನ್ ಆ್ಯಕ್ಟಿವಿಟಿಗೆ ಇದೊಂದು ಪ್ರೆಗ್ನೆಂಟ್ ಆಗಿರುವಾಗ ಒಂದು ಗ್ರಾಮರ ತಗೋಬೇಕು. ಏನಾಗುತ್ತೆ ಈ ರೆಟಿನಾಗೆ ಈ ರೆಟಿನಾಡಿದು ಡಿಟ್ಯಾಚ್ ಆಗೋದು, ಕಣ್ಣು ಹಾಳಾಗೋದು, ನೈಟ್ ಬ್ಲೈಂಡ್ನೆಸ್ ಬರೋದು, ಕಲರ್ ಬ್ಲೈಂಡ್ನೆಸ್ ಬರೋದು, ಇವೆಲ್ಲ ಇದು ಡಿಫಿಷಿಯನ್ಸಿ. ಹಾಗಾಗಿ ಒಂದು ಶುಡ್ ಕೇರ್ಫುಲ್. ಅದನ್ನು ಓದ್ಬಿಟ್ಟು ಇವತ್ತು ಏನಾಗಿದೆ ಭಾರಿ ಬುದ್ಧಿವಂತರು, ಎಲ್ಲರೂ ಬುದ್ಧಿವಂತರು, ಓದ್ತೀವಿ ಬಿಸಾಕ್ತೀವಿ ಪೇಪರ್. ಒಂದು ಶುಡ್ ಕೀಪಿಟ್ ಅದನ್ನೆಲ್ಲ ಅದರಲ್ಲಿ ಹಿಂದಿನವ್ರು ತುಂಬ ಚೆನ್ನಾಗಿದೆ. ನಮ್ಮ ತಾಯಿಯವರೆಲ್ಲ ಅದು ಏನು ಬೇಕು ಅಂತ ನಾವು ಹುಡುಗರಲ್ಲಿ ಆ್ಯಕ್ಚುಲಿ ನಾವು 10 ಜನ ಮಕ್ಕಳು ನಮಗೆ ತಂದೆಗೆ. ಆದರೆ ಅವರು ಒಬ್ಬೊಬ್ರಿಗೂ ಕ್ಯಾಲ್ಶಿಯಂ ಪೌಡ್ರನ್ನ ಹಾಕೊಡು. ಆಗಿನ ಕಾಲದಲ್ಲಿ ಕ್ಯಾಲ್ಶಿಯಂ ಅಂತ ಕೊಡೋದಿಲ್ಲ, ಏನೋ ಪೌಡ್ರ್ ಬರೋದು, ಅದನ್ನು ಜೇನುತುಪ್ಪದಲ್ಲಿ ಕಲಿಸ್ಕೊಡೋದು, ಆಮೇಲೆ ಕಡ್ಲಿವರ ಎಲ್ಲಿ ಕೊಡೋದು, ಆಮೇಲೆ ನ್ಯಾಚುರಲಾಗಿ ಏನು ಹಣ್ಣು ಇವೆಲ್ಲ ಇರುತ್ತೆ. ಅದನ್ನು ಫಿಶ್ ಆಯಿಲ್, ಇದು ಹಿಂದಿನ ಕಾಲದಲ್ಲಿ ಫಿಶ್ ಕಡ್ಲಿವರ ಆಯಿಲ್ ಗೊತ್ತು. ಕ್ಯಾಪ್ಸೂಲಲ್ಲಿ ಏನಿರುತ್ತೆ, ಒಂದು ಸ್ಪೂನ್ ತಗೋಬೇಕು ಕ್ಯಾಪ್ಸೂಲ್, ಅದನ್ನು 10 ಕ್ಯಾಪ್ಸೂಲ್ ಮಾಡಿ. ಈ ಸ್ಕಿನ್ ಡಿಸಾರ್ಡರ್ಸ್ ಬರಬೇಕಾದ್ರೆ ಏಜಿಂಗು ಹೆಗ್ಗೆ ಏನೇನು ಎಕ್ಸ್ಟರ್ನಲ್ ಮೇಕಪ್ ಮಾಡ್ತೀವಿ, ಇದು ಫೂಲಿಶ್ ಥಿಂಗ್. ಎಕ್ಸ್ಟರ್ನಲ್ ಮೇಕಪ್ ಮಾಡೋದಲ್ಲ. ಈ ಹೇಳಿದ್ನಲ್ಲ ಈ ಒಮೆಗಾ 3 ಅದನ್ನು ಫೀಡ್ ಅವಾಗೇನಾಗುತ್ತೆ ವಿಟಮಿನ್ ಎ ಕನ್ವರ್ಟ್ ಆಗುತ್ತೆ. ನಾವು ಮೇಲೆ ಅಪ್ಲೈ ಮಾಡಿ ಮೇಕಪ್ ಮಾಡ್ಕೊಂಡು ಹಾಳಾಗ್ತದೆ, ಅದು ಇನ್ನೂ ತೆಗೆದುಬಿಡ್ತೀವಿ ಎಕ್ಸ್ಟ್ರಾಕ್ಟ್. ಹಾಗಾಗಿ ದಿಸ್ ಡಿಕೋಸಾಹೆಕ್ಸಿಯೋನೈಕ್ ಇಸ್ ವೆರಿ ಲಾಂಗ್ ಚೈನ್ ಆಫ್ ಫ್ಯಾಟಿ ಆಸಿಡ್ that characteristically occur in glycospin ಅಂತ ಇನ್ನೊಂದು ಬರುತ್ತೆ. GLYCSOPHINGOLIPINGS ಇದರಲ್ಲೆಲ್ಲ ಬರುತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ. ಪರ್ಟಿಕ್ಯುಲರ್ಲಿ ಬ್ರೈನಲ್ಲಿ ಮಕ್ಕಳಿಗೆ ಉಂಟು ಇದು ಇರುವಾಗ 2 ಇಯರ್ಸ್ ಬೆಳೆಯೋದು, ಗುಂಬುಲಿ ಫಾರ್ಮೇಷನ್ ಆಗುತ್ತೆ, ಆಮೇಲೆ ಬೆಳೀತಾ ಹೋಗುತ್ತೆ. 2 ಇಯರ್ಸ್ ಬೆಳೀತು. ಅದು ಆ ಪೀರಿಯಡಲ್ಲಿ ಫೀಡ್ ಮಾಡಿ ಸುಮ್ಮನೆ ಆಮೇಲೆ ಲೈಫ್ ಲಾಂಗ್ ಎಲ್ಲ ತಗೊಂಡು ಒದ್ದಾಡೋಕ್ಕಿಂತ ಆ ಪೀರಿಯಡಲ್ಲಿ ಫೀಡ್ ಆಗಿಬಿಟ್ರೆ ಸಾಕು. DHA ಎಲ್ಲಿ ಡಿಫಿಷಿಯನ್ಸಿ ಇರುತ್ತೆ ಅವರಿಗೆ ADD ADHD ಅಂದರೆ ಅವೆಲ್ಲ ಆಟಿಸಮ್ ಅಂತ ಕರೀತೀವಿ, ಗೊತ್ತಿದೆ ಕೆಲವರಿಗೆ. ಆ ಮನೆಯಲ್ಲಿ ಬೇಕಾದಾಗೆ ಆ ಹಣ್ಣುಗಳಿರುತ್ತೆ, ಅವು ಕಡಲಿದೆ, ಮನೆ ಬಾಗಿಲ ಗಿಡ ಇರುತ್ತೆ, ಕೊಡೋದಿಲ್ಲ. ಮೊಟ್ಟೆ ಇರುತ್ತೆ, ಅಯ್ಯೋ ನಾವು ಮೊಟ್ಟೆ ತಿನ್ಬೋದಾ? ಫಿಶ್ ಆಯಿಲ್, ಅಯ್ಯೋ ಫಿಶ್ದು ಆಯಿಲ್ ಕೊಡ್ಬೋದಾ? ಸ್ವಾಮಿ, ಕಾಯಿಲೆಯಿಂದ ಜೀವನ ಪರ್ಯಂತ ನರಳ್ತಾರಲ್ಲ, ನಿಮ್ಗೆ ಸುಖ ಸಿಗುತ್ತೆ ನೋಡೋದು. ಏನು ನಿಮ್ಮ ನೋಡಿಕೊಂಡು ಒಂದು ಮೊಟ್ಟೆ ಕೊಡಬೇಕು. ಜಾತಿಯಿಂದ ದೂರ ಮಾಡಿರ್ತೀರ. ಫಿಶ್ ಆಯಿಲು, ಅಯ್ಯೋ ಫಿಶ್ದು ಸ್ವಾಮಿ ಯಾವುದಲ್ಲ. ಇವತ್ತು ನಮ್ಮ ದೇಹ ಇದೆ, ಅದು ಮಣ್ಣಾಗಿ ಹೋಗುತ್ತೆ, ಮತ್ತೆ ಮರಳಿ ಗಿಡವಾಗಿ ಮರವಾಗಿ ಸಸ್ಯ ಇಲ್ಲಿ ಬರುತ್ತೆ. ಎಲ್ಲವೂ ಅಷ್ಟೇ. ನಾವು ಕುಡಿದ ನೀರು ವಿಸರ್ಜನೆ ಮಾಡಿರ್ತೀವಿ, ಅದಾದ ಮತ್ತೆ ಹೋಗಿ ಸೈಕಲ್ ಆಗ್ತಿರ್ತದೆ. ಹಾಗಾಗಿ ಫಿಶ್ ಆಯಿಲು ಅಟ್ಲೀಸ್ಟ್ ಈ ಮುಂದಿನ ಜನ್ರೇಷನ್ ಮೊಮ್ಮಕ್ಕಳಿಗಾರ ಹೇಳಿ ಪ್ರೆಗ್ನೆಂಟ್ ಆದರೂ ಫಿಶ್ ಆಯಿಲ್ ತಗೊಳ್ಳಿ, ಕಾರ್ಟಿವರ್ ಆಯಿಲ್ ಸಮಥಿಂಗ್. ಫ್ಲ್ಯಾಕ್ಸೀಡ್ ಯೂಸ್ ಮಾಡಿ. ಫ್ಲ್ಯಾಕ್ಸೀಡ್ ಗೊತ್ತಿದೆ, ಯಾರು ಗೊತ್ತಿಲ್ಲ, ಗೊತ್ತು ನಮಗೆ. ನೀವೇನು ಹೇಳಿ ಸ್ವಾಮಿ ಎಲ್ಲಿ ಯೂಸ್ ಮಾಡ್ತಿದ್ದೀರಾ? ಸೋಯಾಬೀನ್ ಯೂಸ್ ಮಾಡ್ತೀರಾ? ಯಾವುದೋ ಆರ್ಟಿಕಲ್ ಓದ್ಬಿಡ್ತೀರಾ, ಸೋಯಾಬೀನಲ್ಲಿ ಅದು ಕ್ಯಾನ್ಸರ್ ಬರುತ್ತೆ, ಸೋಯಾಬೀನಲ್ಲಿ ಅದಾಗುತ್ತೆ, ಇದಾಗುತ್ತೆ. ಸ್ವಾಮಿ ಯಾವುದ್ರಲ್ಲಿ ಇಲ್ಲ ಇದ್ದು ಡಿಮೆರಿಟ್ಸು. ಇಟ್ ಈಸ್ ನಾಟ್ ಎ ಗ್ರೇಟ್ ಥಿಂಗ್ ಟು ಫೈಂಡ್ ಇಟ್ ಫಾರ್ ಡಿಫಾಲ್ಟ್ಸ್. ಎಲ್ಲದರಲ್ಲೂ ಒಂದಿರುತ್ತೆ, ಲಿಮಿಟಾಗಿ ಯೂಸ್ ಮಾಡೋದು. ಏನೋ ಸಾರಿ ವಾಲ್ನಟ್ ನೋಡಿ, ಅದು ಬ್ರೈನ್ ಶೇಪೇ ಇರುತ್ತೆ ವಾಲ್ನಟ್. ಹಾಗಾಗಿ ಇದೆಲ್ಲ ಯೂಸ್ ಮಾಡಬೇಕು. ಇದು ಎಲ್ಲದರಲ್ಲೂ ಇರೋದಿಲ್ಲ. ಇದೊಂದು DHA ವೆರಿ ಪ್ರಾಬ್ಲಮೆಟಿಕ್ ಇಶ್ಯೂ. ಯಾಕೆ ವೆರಿ ರೇರ್ ಇದು ಕೆಮಿಕಲ್ ಕಾಂಪೋಸಿಷನ್ C22H32O2 ಅಂತ ಇದು ಮಾಡ್ತಾರೆ. ಒಟ್ಟಿನಲ್ಲಿ ನಿಮ್ಮ ಹಾರ್ಟ್ ಚೆನ್ನಾಗಿರಬೇಕು, ಬ್ರೈನ್ ಚೆನ್ನಾಗಿರಬೇಕು, ವಿಷನ್ ಚೆನ್ನಾಗಿರಬೇಕು, ಇನ್ಫ್ಲಮೇಷನ್ ಆಗಬಾರ್ದು, ಆಮೇಲೆ ಕಾಯಿಲೆಗಳು ಬರಬಾರ್ದು, ಆಮೇಲೆ ಇನ್ನೂ ಏನೇನು ಇದೆ ನಿಮಗೆ ಈ ಥರದ್ದೆಲ್ಲ ಕಣ್ಣುಗಳು ಚೆನ್ನಾಗಿರಬೇಕು. ಒಟ್ಟಿನಲ್ಲಿ ನಿಮಗೆ ಮನಸ್ಸು ಎಲ್ಲವೂ ಚೆನ್ನಾಗಿರಬೇಕು. ಮಕ್ಕಳಿಗೆ ಬ್ರೈನ್ ವೀಕ್ನೆಸ್ ಬರಬಾರ್ದು,
ADHD ಅವೆಲ್ಲ ಮೆಂಟಲ್ ರಿಟಾರ್ಡೇಷನು, ಆಟಿಸಮ್ ಎಲ್ಲ ಬರಬಾರ್ದು. ಬುದ್ಧಿವಂತರಾಗಿರಬೇಕು. ಮೆಂಟಲ್ ಕಾಮ್ನೆಸ್ಸು, ವಯಸ್ಸಾದಮೇಲೆ ಕಲರ್ ಬ್ಲೈಂಡ್ನೆಸ್ಸು, ರಾತ್ರಿ ಹೊತ್ತೆ ಕಣ್ಣೇ ಕಾಣೋದಿಲ್ಲ ಎಷ್ಟೋ ಜನಕ್ಕೆ ಪಾಪ. ಸೊ ಇದೆಲ್ಲ ಚೆನ್ನಾಗಿರಬೇಕು. ಯೂಸ್ ಮಾಡಿ. ಈ ಬ್ರೆಸ್ಟ್ ಫೀಡ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ವಿತ್ ದಿಸ್ ಐ ಕನ್ಕ್ಲೂಡ್. ನೀವು ಅಷ್ಟು ತಿಳಿದೋನಲ್ಲ, ಓದಿದ್ದನ್ನು ತಿಳಿದಿದ್ದನ್ನು ನಿಮ್ಮ ನೆಕ್ಸಲ್ಲಿ ಇಟ್ಕೊಂಡಿರ್ತೀನಿ. ವೇಟ್. ಗುಡ್ ಡೇ, ಗುಡ್ ಡೇ, ಗುಡ್ ಡೇ. ಆಮೇಲೆ ಇನ್ನೊಂದು, ಈ ಬಿಸಿಲಲ್ಲಿ ನಡೀರಿ. ಬೆಳಗ್ಗೆ ಹೊತ್ತು ನಡೆದುಬಿಟ್ಟೆ ನಾನು. ಎಲ್ಲಿ ನಡೆದಿದ್ರೆ ಸ್ವಾಮಿ? ಮನುಷ್ಯ 3 ಕಿಲೋಮೀಟ್ರ್ ನಡೀಬೇಕು. ನಡೆಯೋದು ಎಲ್ಲ 10 ಸಲ ಕೇಳಿದ್ದೀರಾ? ಯಾವ್ದಾರು ನಡೀತೀರಾ 3 ಕಿಲೋಮೀಟ್ರು? ಇಲ್ಲ. ಎಲ್ಲೋ ಒಂದು ಫರ್ಲಾಂಗ್ 2 ಫರ್ಲಾಂಗ್ ನಡೆದ ಹಾಗೆ ಮಾಡ್ತೀರಾ. ಇರಲಿ, ನಡೆಯೋದಕ್ಕೆ ಬಗ್ಗೆನೇ ಅದು ಏನೇನು ಡಿಸ್ಚಾರ್ಜಸ್ ಆಗುತ್ತೆ, ಎಷ್ಟೆಷ್ಟು ಹೆಲ್ಪ್ಫುಲ್ ಆಗುತ್ತೆ ನೋಡುವ ಇನ್ನೊಂದು ಸಲ. ವಿತ್ ದಿಸ್ ಐ ಕನ್ಕ್ಲೂಡ್. ಗುಡ್ ಡೇ, ಹ್ಯಾಪಿ ಡೇ. ಗುಡ್ ಡೇ, ಗುಡ್ ಡೇ, ಬಿಸ್ಕೆಟ್ ಅಲ್ಲ, ಗುಡ್ ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.